ಇನ್ನು ಬಿಜೆಪಿ ಶಾಸಕ ಯತ್ನಾಳ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಯತ್ನಾಳ್ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಆಪರೇಷನ್ ಕಮಲ ನಡೆಯುತ್ತೆ ರಾಜ್ಯದಲ್ಲಿ ಆಪರೇಷನ್ ಕಮಲ ನಡೆದು ರಾಜ್ಯ ಸರ್ಕಾರ ದುಡ್ಡು ಹೋಗುತ್ತೆ. ಇದಕ್ಕೆ ಅಂತ 1,000 ಕೋಟಿ ಹಣ ರೆಡಿಯಾಗಿ ಇದೆ ಅಂತ ಯತ್ನಾಳ್ ಅವರು ಮಾತನಾಡಿದ್ರು. ನಮ್ಮ ರಾಜ್ಯದಲ್ಲಿ 1,000 ಕೋಟಿ ರೆಡಿ ಮಾಡಿ ಕೂತ್ಕೊಂಡಿದ್ದಾರೆ. ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ದಾವಣಗೆರೆಯಲ್ಲಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಯತ್ನಾಳ್ ಅವರು. ಸರ್ಕಾರ ಪತನಕ್ಕೆ ನಮ್ಮವರೇ 1,000 ಕೋಟಿ ಹಣವನ್ನು ಸಂಗ್ರಹಣೆ ಮಾಡಿದ್ದಾರೆ, ಸರ್ಕಾರ ಬೀಳಿಸೋದಕ್ಕೆ ಅಂತ ಪ್ರಯತ್ನ ನಡೆಸಿದ್ದಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ರು. ನಿನ್ನೆ ಈ ಬಗ್ಗೆ ದೂರು ನೀಡಿದ್ರು ಮಾಜಿ ಸಂಸದ ಉಗ್ರಪ್ಪ, ಅವರು ಕೂಡ ಇದರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ರು. ಇವತ್ತು ಎಫ್ಐಆರ್ ಕೂಡ ಪೊಲೀಸರು ದಾಖಲು ಮಾಡಿದ್ದಾರೆ. ಕಾಂಗ್ರೆಸ್ ಮುಖಂಡ ಮನೋಹರ್ ಅವರ ಜೊತೆಯಲ್ಲಿ ಉಗ್ರಪ್ಪ ಅವರು ಇದಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲು ಮಾಡಿದ್ದಾರೆ. ಇಷ್ಟೊಂದು ಹಣ ಇದೆ ಅಂತ ಹೇಗೆ ಹೇಳಿಕೆ ಕೊಟ್ಟರು, ಇನ್ನು ಆ ಹಣಕ್ಕೆ ಸಂಬಂಧಪಟ್ಟಂತೆ ಇವರಿಗೆ ಮಾಹಿತಿ ಎಲ್ಲಿಂದ ಸಿಕ್ತು, ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅಂತ ಉಗ್ರಪ್ಪ ಅವರು ಇವತ್ತು ಒಂದು ಪ್ರಕರಣ ದಾಖಲು ಮಾಡಿದ್ದಾರೆ. ಹೀಗಾಗಿ ಯತ್ನಾಳ್ ಅವರ ಸಂಕಷ್ಟ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಯಾಕಂದರೆ ಯಾವ ಒಂದು ಬೇಸಿಸ್ ಮೇಲೆ ಅವರು ಈ ರೀತಿಯಾಗಿ ಹೇಳಿಕೆ ಕೊಟ್ಟರು, ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೂಡ ಅವರು ಕೊಡಬೇಕಾಗತ್ತೆ.